ವರ್ಷಕ್ಕೆ ಒಮ್ಮೆ ಹಾಸನಾಂಬೆಯ ರೀತಿ ದೇವಿಗಿರಿಯಲ್ಲಿ ಒಂದು ಅಮ್ಮನವರು ದರ್ಶನವನ್ನ ಕೊಡ್ತಾರೆ. ಅವರನ್ನ ಕಾಣಲು ಲಕ್ಷಾಂತರ ಜನ ಬೆಟ್ಟವನ್ನ ಹತ್ತಿ ಅಮ್ಮನವರ ದರ್ಶನವನ್ನ ಪಡಿತಾರೆ. ಹಿಂದೆ ಮಹಿಷಾಸುರನ ಸಂಹಾರ ಮಾಡಿದ ಚಾಮುಂಡೇಶ್ವರಿ ಅಮ್ಮನವರು ಅವರ ಕ್ರೋಧಾಗ್ನಿಯಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು ಅಂತ ಚಂದ್ರದ್ರೋಣ ಪರ್ವತಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ 5 ಪುರುಷ ತಪಸ್ವಿಯರಿರ್ತಾರೆ. ಚಾಮುಂಡೇಶ್ವರಿಯ ಕ್ರೋಧದಿಂದ ಅವರ ತಪಸ್ಸು ಭಂಗ ಆಗಬಾರ್ದು ಅಂತ ಆ 5 ತಪಸ್ವಿಯರು ಜಗದಾಂಬೆಯಲ್ಲಿ ಒಂದು ಬೇಡಿಕೆಯನ್ನ ಇಡ್ತಾರೆ. ದೇವಿ, ನೀವು ನಮ್ಮಿಂದ 1 ಆಣತಿ ದೂರದಲ್ಲಿ ನೆಲೆಯಾಗಿ ಅನ್ನೋ ಪ್ರಾರ್ಥನೆ ಇಡ್ತಾರೆ. ಇದಕ್ಕೆ ಒಪ್ಪಿದ ಚಾಮುಂಡೇಶ್ವರಿ ದೇವಿಗಿರಿ ಬೆಟ್ಟದಲ್ಲಿ ನೆಲೆಯಾಗ್ತಾಳೆ. 100 ವರ್ಷಗಳು ಕಳೆಯುತ್ತೆ. ಚಾಮುಂಡೇಶ್ವರಿಯ ಕ್ರೋಧಾಗ್ನಿ ತಣ್ಣಗೆ ಆಗತ್ತೆ. ಆಗ ಅವಳಿಗೆ ತ್ರಿಕಾಲ ಪೂಜೆ ಆಗ್ಬೇಕಾಗಿರುತ್ತೆ. ಅಮ್ಮನವರು ಒಬ್ಬರಲ್ಲ ಇಬ್ಬರಲ್ಲ ಊರಿನಲ್ಲಿರುವ ಎಲ್ಲರ ಕನಸಲ್ಲಿ ಹೋಗಿ ದೇವಿಗಿರಿಯ ತುದಿಯಲ್ಲಿ ಒಂದು ಬೆಳಕಾಗಿ ಕಾಣಿಸ್ಕೊಂತಾಳೆ. ಮಾರನೇ ದಿನ ಇದು ಊರಿನಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ದೇವಿಗಿರಿ ಬೆಟ್ಟದ ತುದಿಗೆ ಹೋಗಿ ನೋಡಿದಾಗ ಚಾಮುಂಡೇಶ್ವರಿ ಅಮ್ಮನವರು ಪಾರ್ವತಿಯ ರೂಪದಲ್ಲಿ ಸ್ವಯಂಭೂ ವಿಗ್ರಹವಾಗಿ ಸಿಗ್ತಾರೆ. ದೇವಿಗಿರಿಯಲ್ಲಿ ಸಿಕ್ಕ ದೇವಿಗೆ ದೇವಿರಮ್ಮ, ಬಿಂಡಿಗ ದೇವಿರಮ್ಮ ಅನ್ನೋ ಹೆಸರು ಬರುತ್ತೆ. ವರ್ಷಕ್ಕೆ ಒಮ್ಮೆ ಮಾತ್ರ ದೇವಿಗಿರಿಯಲ್ಲಿ ದೇವಿರಮ್ಮನ ದರ್ಶನವಾಗುತ್ತೆ. ಲಕ್ಷಾಂತರ ಜನರು ಈ ಬೆಟ್ಟವನ್ನ ಹತ್ತಿ ದೇವಿರಮ್ಮನ ದರ್ಶನವನ್ನ ಪಡಿತಾರೆ. ದೇವಿರಮ್ಮ ನೆಲೆಯಾಗಿರುವ ಈ ಬೆಟ್ಟ ಎಲ್ಲಿದೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.